ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರ್ಷಿತಾ ಬೇಬೀಸ್ ವ್ಲಾಗ್ಸ್. ಸೊ ಇವತ್ತು ಒಂದು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಮಮ್ಮಿ ಡ್ಯಾಡಿ ಬರೋರಿದ್ದಾರೆ ಮನೆಗೆ. ಅದಕ್ಕೇ ಏನೇನು ಪ್ರಿಪ್ರೇಷನ್ ಮಾಡ್ತೀನಿ, ಏನು ಎತ್ತ ಅಂತ ಅಂದ್ಬಿಟ್ಟಲ್ಲ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ. ಸೊ ಇವಾಗ ಮಮ್ಮಿ ಡ್ಯಾಡಿ ಬರ್ತಾರೆ. ಎಷ್ಟೊತ್ತಿಗೆ ಬರ್ತಾರೆ ಏನೋ ಎತ್ತ ಅಂತ ನನಗೆ ಸೀರಿಯಸ್ಸಾಗಿ ಗೊತ್ತಿಲ್ಲ. ಸೊ ಅಡುಗೆ ಏನಾದರೂ ಮಾಡಬೇಕಲ್ಲ, ಅದಕ್ಕೆ ರೆಡಿ ಮಾಡ್ಕೊಬೇಕು. ನೋಡೋಣ ಏನಾಗುತ್ತೆ ಎತ್ತ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಏನೇನು ಮಾಡ್ತೀನಿ ಏನು ಎತ್ತ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೆ. ಸೊ ಬನ್ನಿ, ಲೆಟ್ಸ್ ಗೋ. ಸೊ ಏನಪ್ಪ ಅಂದರೆ ಮಧ್ಯದಲ್ಲೆಲ್ಲೂ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಅಡುಗೆ ಮಾಡೋದು ಅದು ಇದು ಎಲ್ಲ. ಯಾಕಂದರೆ ಮಮ್ಮಿ ಡ್ಯಾಡಿ ಬಂದಿದ್ದೆ ಸಿಕ್ಕಾಪಟ್ಟೆ ಲೇಟು. ಒಂದು 5 o'clock 4:30 5 o'clock ಆಗಿಬಿಟ್ಟಿತ್ತು ಅವ್ರು ಬಂದಾಗ. ಬಟ್ ಅವ್ರ ಮನೆ ಬಿಟ್ಟಿದ್ದು 1 o'clock 12 o'clock 1 o'clock ಅಂತ ಅನಿಸುತ್ತೆ. ಸೊ ತುಂಬ ಲೇಟಾಗಿತ್ತು. ಯಾಕೆ ಅಂತ ಕೇಳಿದ್ರೆ ಬರ್ತಾ ಆಟೋದಲ್ಲಿ ನಮ್ಮ ಮಾವಂದು ಆಟೋ 2 ಸತಿ ಪಂಚರ್ ಆಗೋಗ್ಬಿಟ್ಟಿದೆ. ಸೊ ಅವ್ರು ಬರೋದು ತುಂಬಾ ಲೇಟ್ ಆಯಿತು. ಮತ್ತು ಮಧ್ಯದಲ್ಲಿ ಯಾಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಂತಂದರೆ ಬರೀ ಅದು ಇದು ಅಂತ ಕೆಲಸನೇ ಇತ್ತು. ತುಂಬ ವೀಡಿಯೋ ಮಾಡಿಕೊಂಡು ಕೆಲಸ ಮಾಡೋಷ್ಟೆಲ್ಲ ಪೇಷನ್ಸ್ ನನಗಿರಲಿಲ್ಲ. ಜೊತೆಗೆ ಮಮ್ಮಿ ಡ್ಯಾಡಿ ಬೇಗ ಬರ್ತಾರಲ್ಲ, ಬೇಗ ಮಾಡಬೇಕು ಅನ್ನೋ ಒಂದು ತಲೆಯಲ್ಲಿತ್ತು. ಸೊ ಅದಕ್ಕೆ ಏನೂ ಮಾಡೋದಕ್ಕೆ ಹೋಗಲಿಲ್ಲ ವೀಡಿಯೋನ. ಆ್ಯಂಡ್ ಇವ್ರು ಬಂದು ತುಂಬ ದಿನ ಆಗಿತ್ತು. ಬಟ್ ವೀಡಿಯೋನ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಿಕಾಸ್ ನನಗೆ ಎಡಿಟ್ ಮಾಡೋದಕ್ಕಾಗಲಿ ಅದು ಮಾಡೋದಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಜೊತೆಗೆ ನನಗೆ ಜಾಸ್ತಿ ಮೇಕಪ್ ಆರ್ಡರ್ಸ್ ಇತ್ತು. ಸೊ ಅದರಲ್ಲಿ ತುಂಬ ಬ್ಯುಸಿಯಾಗಿಬಿಟ್ಟಿದ್ದೆ. ಸೊ ಅದಕ್ಕೆ ಈ ವಿಡಿಯೋನ ಎಡಿಟ್ ಮಾಡೋಕ್ಕಾಗಲಿಲ್ಲ. ತುಂಬ ದಿನ ಆಗಿತ್ತು ಮಮ್ಮಿ ಡ್ಯಾಡಿ ಅಜ್ಜಿ ವಿನಿತಾ ಮತ್ತು ನಮ್ಮ ಮಾವ ಎಲ್ಲ ಬಂದು. ಬಟ್ ಇವಾಗ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಆ್ಯಂಡ್ ಅವ್ರು ಬರೋ ಟೈಮಲ್ಲಿ ನಾನು ಸ್ವಲ್ಪ ಮಲಗಿದ್ದು ಎದ್ದಿದ್ದೆ. ಸೊ ಅದಕ್ಕೆ ನನ್ನ ಕೂದಲೆಲ್ಲ ಒಂಥರ ಇದೆ. ನಾನು ರೆಡಿನೇ ಆಗಿರಲಿಲ್ಲ, ಸಡನ್ನಾಗಿ ಬಂದ್ರಲ್ಲ ಸರಿ ಅಂದ್ಬಿಟ್ಟು ಇನ್ನೇನು ಊಟಕ್ಕೆ ಕೊಡೋಣ ಅಂತ ಬಜ್ಜಿ ಎಲ್ಲ ಹಾಕ್ತಾಯಿದ್ದೆ. ಪಾಪ ಅವ್ರು ಊಟ ಮಾಡಿರಲಿಲ್ಲ ಮಧ್ಯಾಹ್ನ. ತುಂಬ ಹೊಟ್ಟೆ ಸಿಗ್ತಾಯಿತ್ತು ಅಂತ ಅನಿಸುತ್ತೆ. ತುಂಬ ಹೊತ್ತು ವೇಟ್ ಮಾಡಿ ಅಲ್ಲೆಲ್ಲ ರೋಡಲ್ಲೆಲ್ಲ ನಿಂತ್ಕೊಂಡು ಬಂದರು. ಅದೇ ಅಂದೆ ಬೇರೆ ಆಟೋದಲ್ಲಿ ಬಂದುಬಿಡ್ಬೇಕಾಗಿತ್ತು ನೀವು. 3 ಜನ ಮತ್ತು ಡ್ಯಾಡಿ ಮತ್ತು ಅಂಕಲ್ ಬರ್ತಿದ್ರು ರೆಡಿ ಮಾಡಿಸ್ಕೊಂಡು ಅಂತ. ಬಟ್ ಏನೋ ಅವರು ವೇಟ್ ಮಾಡ್ಕೊಂಡು ಜೊತೆಗೆ ಬಂದಿದ್ದಾರೆ. ಸೊ ಇವಾಗ ಎಲ್ಲ ಊಟ ಎಲ್ಲ ಕೊಡಬೇಕು. ಸೊ ನೋಡಿ ಮುಂದಕ್ಕೆ ಏನಾಗುತ್ತೆ ಅಂತ. ಏನು ಮಾಡ್ತೀವಿ? ಇರ್ರಿ ಮುದ್ದೆ ಆಗಲಿ. ನೀವು ಬಂದಿರೋ ಟೈಮೇ ಸರಿ ಇಲ್ಲ. ಒಟ್ಟಾಗ್ಲಿಂದ ಹಿಂಗೆ ಆಗ್ತೈತೆ. ಅಲ್ಲೇ ಫಿಟ್ ಮಾಡತ್ತಾನೆ, ಅಲ್ಲೇ ಫಿಟ್ ಮಾಡತ್ತಾನೆ. ಗ್ಯಾಸ್ ಇರ್ಲಿ ಕಲಿಯೋಬೇಕಾ? ಅಲ್ಲಿ ಹೆಂಗೆ ಫಿಟ್ ಮಾಡ್ತಾರೆ ಅಂತ ತೋರಿಸ್ತಾವ. ಇಲ್ಲಿ ಬಂದ್ಲು ಬಾಹುಬಲಿ. ಏನೋ ಬಾರಿ ತೆಗಿತೀನಿ ಅಂತ ನೋಡೋಣ. ತೆಗೆದ್ಬಿಟ್ಲೆ. ಅದು ಟೆಕ್ನಿಕ್, ಸುಮ್ಮನೆ ಅಡಿಯೋದಲ್ಲ. ನಾನು ಹೇಳ್ಕೊಂಬಿಡಲ್ಲ. ಚೆನ್ನಾಗಿದ್ದೀರಾ ಅಜ್ಜಿ? ಅದಕ್ಕೆ ಅಂತಾನೆ ಸಪ್ರೇಟಾಗಿ ಇಟ್ಬಿಟ್ಟಿದ್ದೀರಾ ಹೆಚ್ಚುತ್ತಾರೆ. ಇದ್ರ ಮನೆಲ್ಲ ಇಷ್ಟವಾಗಿ ಗಿಡಗಳು ಬಿಚ್ಚಿದ್ದಾರೆ. ನಿಮ್ಮಮ್ಮ ತಂದು ಹಾಕಿ ಸಪ್ರೇಟ್ ಹೋಯ್ತು. ಏನಾದ್ರು ಆ ಲೆವೆಲ್ ಗಾರ್ಡನಿಂಗ್ ಮಾಡಿದ್ದೀರಾ? ನಮ್ಮ ಅತ್ತೆ ಮಾಡಿ ಅಲ್ಲಪ್ಪ. ನೀನೇನು ಟೊಮೆಟೊ ತೋರಿಸಿ. ಟೊಮೆಟೊ ಗುಂಡು ಏನು ಹೇಳಿದ್ದೆ? ಗಾಡಿ ನೋಡಿ ಎಷ್ಟು ಧೂಳು ಹೊಡೆದು ಕೂತಿದೆ. ಬರೆಯೋಣ ಇದ್ರ ಮೇಲೆ ಒಂಚೂರು ಹಿಂಗೆ ಹಾಕೋಣ. ಹಿಂಗೊಂದು ಹಿಂಗೊಂದು ಹಾರ್ಟ್. ಯಾವ ಹಾರ್ಟು ಇದು ಗೊತ್ತಿಲ್ಲ, ಒಟ್ನಲ್ಲಿ ಹಾರ್ಟ್. ಕರೆಕ್ಟಾಗಿದೆ ಅಲ್ವಾ? ಅಷ್ಟೇ ಸಾಕು. ಹಳದಿ ಆಯಿತು.
ನಾನೇ ಇವಾಗ ನೋಡಿದ್ದು ನೀವು ಹೇಳ್ದಾಗ ನಾನು ಹಂಗೆ ಕಾಯ್ತಾ ಇರೋದು ಅಂತ ನೀನಾದ್ರೂ ಹೇಳ್ಬಾರ್ದೇನ ಎಲ್ಲ ನಿಂತಿದ್ದೀವಿ. ನನಗೇನು ಗೊತ್ತು ನಿಮ್ಮ ಏನಾಗೈತೆ ಅಂತ. ಎರಡು ಇದು ನೀವು ಹಚ್ಚಿದ್ದು ಅದು ನಾನು ಹಚ್ಚಿದ್ದೆ. ಒಂಟಿಗೆ ಏನು ಮಾಡ್ತಾ ಇರೋರು. ಡ್ಯಾಡಿಗೆ ಉಪ್ಸಾರು ಬೇಕಂತಲ್ಲವ್ವ, ಸೊಪ್ಪಿಕ್ಕಿತ್ತು ಅದನ್ನ ಬಿಸಿ ಮಾಡ್ತಾ ಇದ್ದೀನಿ. ಸೊಪ್ಪಿಲ್ಲ ಇದೆಲ್ಲ ಫ್ರೆಶ್ ಆಗಿರೋದು ಸಿಗಲ್ಲ. ಅದೇ ಸಾಯಂಕಾಲ ಒಂದು ಇಷ್ಟೊತ್ತು ಮೇಲೆ ಸಿಗ್ಬೋದು. ಹೇಳಿ ನುಗ್ಗಿ ಸೊಪ್ಪಿಂದ ಹಾಕ್ಬಿಟ್ಟು ಉಪ್ಸಾರು ಮಾಡಿದ್ರು. ಎಲ್ಲ ಮಾಡಾದ್ಮೇಲೆ ಹೇಳೋದು. ನುಗ್ಗಿಕಾಯಿ ಸ್ವಲ್ಪ ಮಾಡಾದ್ಮೇಲೆ ಹೇಳಿದ್ದು. ನಿಮ್ಮ ಮನೆಗೆ ನೀರನ್ನ ಅಲ್ಲಿ ಕರೆಕ್ಟ್ ಮಾಡಿಸ್ಬಿಟ್ಟಿದ್ದೀರಾ? ಇಲ್ಲಿಗೆ ನೀರು ಹೋಗಕ್ಕೆ, ನೀರು ತಗೊಳಕ್ಕೆ ಹೋಗಲ್ಲ, ತಗೊಳಕ್ಕೆ ಅಲ್ಲಿಗೆ ಕರೆಕ್ಟ್ ಮಾಡಿಸಿದ್ದೀರಾ ಅಲ್ಲಿ? ಇನ್ನೇನು ಮಾಡ್ಸೋದು? ಕೇಳೋದಕ್ಕಷ್ಟು ಉತ್ತರ ಕೊಡು. ಇನ್ನೂ ಆಗಿಲ್ಲ. ನಾವ್ ಹೇಳಿದ್ ನಮ್ಗೆ ಹೇಳ್ತಾ ಇದ್ದೀರಾ? ನಾವ್ ಹೇಳಿದ್ ನಮ್ಗೆ ಇದು ಮಂತ್ರ. ಎಲ್ಲಿತ್ತು? ಏ ಇಲ್ಲ ನಮ್ಮ ಅಜ್ಜಿಗೆ ಅದೇ ಇಷ್ಟ. ಚೇಪೆಕಾಯಿಯಿಂದ ನಮ್ಮ ಅಜ್ಜಿ ಹುಳಿ ಇರ್ಲಿ ಕೈ ಕಹಿ ಇರ್ಲಿ, ಇರ್ಲಿ ಏನಾದ್ರೂ ನಾವು ತಿಂತೀವಪ್ಪ. ಅದ್ ಬಿಟ್ರೆ ಬೇರೆ ಸಿಗಲ್, ವೇಸ್ಟ್ ಮಾಡಲ್ಲ ಅವ್ರು ನಾನು. ನೀರಿಗೆ ಒಂದು ಬಕೆಟ್ ಇಲ್ಲ ನೀರೆಲ್ಲ ಅದು ಗಿಡಕ್ಕೆ ಹಾಕ್ರ ವೇಸ್ಟ್ ಯಾಕೆ ಮಾಡ್ತೀರಾ? ಏನಾಗಿಲ್ಲ. ಕುತ್ಕೊಳ್ಳೋಣ ಅವಳು. ಎಷ್ಟು ನೀರು ಇದು ಮಾಡ್ತೀವ ಅದು ಡಬಲ್ ಹೋಗುತ್ತದ. ಹೋಯ್ತದೆ. ನನಗೆ ಒಂದು ವಾರದಿಂದ ಹಂಗೆ ಮಾಡ್ತೇನೆ, ನೀರು ಕಡಿಮೆ ಆಗಿದೆ ಅಲ್ಲೂ ಗಿಡಕ್ಕೆ ಕುಯ್ತಿರ್ತೀವಿ. ಬೇಜಾನ್ ನೀರು ಇರ್ತದೆ ನೋಡೋದು. ಹಾಂ ಒಂದು bucket ಇಟ್ಕೊಂಡು. ಒಂದು ಕ್ಯಾನ್ ಇಟ್ಟರೆ ಸಾಕು, ಅದೇ ಎತ್ಕೊಳಕ್ ಗಿಡಗಳು ಹೋಗಿರಿ ಅಷ್ಟೇ. ನೀರಿಗೆ ಇವಾಗ ಜಾಸ್ತಿ. ಅಯ್ಯೋ ಏನು ಬರ ಗೊತ್ತಾ, ಟ್ಯಾಂಕರ್ಗಳಿಲ್ಲ ಎಲ್ಲ 4,000 5,000 ಹೇಳ್ತಾರಂದ್ರೆ ಟ್ಯಾಂಕರ್ಗಳಿಗೆ. ನಿಮ್ ಕಡೆ ಓಡಿಸ್ಕೊಬೇಕಾ? ಇಲ್ಲ ನಮ್ಮಲ್ಲಿ ನೀರು ಕಡಿಮೆ ಅಂದ್ರೆ ಕಡಿಮೆ, ಸಪ್ಲೈ ಕಡಿಮೆ. 2 ಹೊತ್ತು ಬಿಡ್ತಾ ಇದ್ದೆ, ಈಗ 1 ಹೊತ್ತು ಬಿಡ್ತಾರೆ. ಅಯ್ಯೋ, ನಮ್ ಕಡೆ ನೀರೇ ಗೊತ್ತಿಲ್ಲ. ಬಜ್ಜಿ ಆಗ್ತಾನೆ ಅವಳೆ ನಮ್ಮ ಅಕ್ಕ. ನೀನೇನೋ ನೀನು ಹೊಟ್ಟೆ ತುಂಬಿಸ್ಬೇಕಲ್ಲ, ಅಷ್ಟು ದೊಡ್ಡ ಹೊಟ್ಟೆನ. ನಾನು ನಿನ್ನೆ ಮಧ್ಯಾಹ್ನ ತಿಂದಿದ್ದು, ರಾತ್ರಿನೂ ತಿಂದಿಲ್ಲ. ನಕ್ಕಿಟ್ಬಿಟ್ಟಾರ ಮಮ್ಮಿ ಅಂತ ಕೇಳಿ. ನೋಡು ವಿನಾ ಇದೆಲ್ಲ ಇವ್ರಿಗೆಲ್ಲ ಯಾವ್ಯಾವ ತಟ್ಟೆಗಳು ಅಂತ. ಇವ್ರ ತಟ್ಟೆ ಕಳ್ಳ 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 ಕಳ್ಳ. ಎಲ್ಲ ಊಟ ಅಲ್ಲ, ಈ ಚೇರೆಲ್ಲ ಎತ್ಬಿಟ್ಟು ಆಮೇಲೆ ಕುತ್ಕೊಂಡು ಬಿಡು. ಅಂಕಲ್ ಸಾಂಬಾರು ಹಾಕಲ್ಲ ನಿಮಗೆ? ಚೆನ್ನಾಯ್ತಾ? ಅದು ಆ್ಯಕ್ಚುಲಿ ಸೊಪ್ಪು ಇಲ್ಲೆಲ್ಲ ಮೊನ್ನೆ ತನಕ ಕಿತ್ಕೊಂಡು ಮಾಡ್ಬಿಟ್ಟವ್ರೆ, ಇರಲಿಲ್ಲ. ಇಲ್ಲೆಲ್ಲ ಫ್ರೆಶ್ ಆಗಿ ಸಿಗಲ್ಲ, ಇಷ್ಟೊತ್ತು ಮೇಲೇ ಸಿಗೋದು. ಇವಾಗ ಹಾಕೋರು ಅವರು. ಚೆನ್ನಾಯ್ತಾ? ಬಂದೆ. ಡೋಡ್ ಚೆನ್ನಾಗಿದೆ. ಹೌದಾ, ಹ್ಯಾಪಿನಾ? ಹೆಂಗನ್ಸ್ತು ಅಲ್ಲಿಂದ ಎಲ್ಲಿ ಬಂದು ತಿಂದಿದ್ದು? ಚೆನ್ನಾಗಿದೆಯಾ? ಎಷ್ಟು ಕೊಡ್ತೀರಾ ರೈಟಿಂಗು? ಏನಿಲ್ಲ, ಅಲ್ಲಿಂದ ಇಲ್ಲಿಗೆ ಬಂದಿದ್ದು ನಮ್ಮ ಊರಿಗೆ ಹೋಗೋದು. ಹಾಂ, ಎಲ್ಲ ತಾತಿಗೆ ಕೊಡಿ ಊಟ ಕಡಿಮೆ ಮಾಡುವ.
ಯಾರು ಕೇಳು ಬರಲಿ ಯಾರು ಕೇಳು ಮರ್ತಿದ್ರೆ ಬೊಗಳಿರೋಳು. ಒಂದು ಪಪ್ಪಿ ಕೊಟ್ಬಿಟ್ಟು ಮಾತಾಡ್ಸ್ಬೇಕಂತೆ. ಫಸ್ಟ್ ಅವ್ರ ಅಮ್ಮ ಕೊಡ್ಬೇಕಂತೆ. ಅದಕ್ಕಿಂತ ಮುಂಚೆ ಹ್ಞೂ ನಮ್ಮಪ್ಪ ಕೊಟ್ರು ಕೊಡುತ್ತೆ ಅದಕ್ಕೆ. ಯೂಟ್ಯೂಬ್ ಚಾನಲ್ ಎಲ್ಲ ನಾಯಿಗಿರೋದಿಲ್ಲ. ಅದು ಹಂಗೆ ಅದು. ಮನೆ ಕಡೆ ಹೊಂಟೈತೆ. ಇಲ್ಲ ಇಲ್ಲ ಅದು ಯಾವಾಗೂ ಆ ಕಡೆನೇ ಇರೋದು. ಇಲ್ಲ ಆ ಕಡೆ ಇರ್ತಿದ್ವಿ, ಇದೊಂದು ಈ ಕಡೆ ಇರ್ತಿದ್ವಿ. ದಿನ ನಾನೇ ನೀರು ತುಂಬಿ ಸಾಕಾಗಿ ಇವತ್ತು ದಿನಕ್ಕೆ ತುಂಬ್ತಾವಳಿ. ಚಿಕ್ಕ ಮಕ್ಕಳು ಬಾಟ್ಲು ಚಿಕ್ಕ ವಯಸ್ಸಲ್ಲಿ ಕುಡ್ದಿಲ್ಲ ನೀನು? ಲೆಕ್ಕ ನೋಡಿದ್ರೆ ನಾನು ಈ ಥರ ಬಾಟ್ಲಲ್ಲಿ ಕುಡ್ದಿಲ್ಲ. ನೀರು ಕುಡ್ದಿದ್ಯಾ? ನಾನು ಕುಡ್ದಿದ್ದೀನಿ. ನನಗೂ ನಿನ್ಗೆ ಒಂದು ದೊಡ್ಡ ಬಾಟ್ಲು ಕೊಟ್ಟಿದ್ದೀನಿ. ನಿಂದು ಅರ್ಧ ಲೀಟ್ರ್ ಇತ್ತು, ನಂದು 250 ml. ಅದನ್ನು ಕುಡ್ಕೊಂಬರ್ತಿರ್ಲಿಲ್ವಲ್ಲ ನೀನು, ಗಲೀಜು. ಹತ್ತಿದ್ರೆ ಫೋನ್ ಎತ್ಕೊಳ್ತಾಳೆ. ಹೊರಗಡೆಲ್ಲ ಜಾಸ್ತಿ. 700-800 ಇಲ್ವಾ. ಹಂಗೆ ನೋಡಕ್ಕೆ ಎಷ್ಟು ಚೆನ್ನಾಗೈತಲ್ಲ ಕ್ಯಾಮ್ರಾಗಿಂತ. ಟೈಮ್ ಎಷ್ಟಾಗಿದೆ ಈಗ? 6:40. ಪಾಯಸ ಅಂದಿತ್ತು, ಕಾಫಿಯನ್ನು ಇಡ್ತಿದ್ದೆ. ನಿನ್ಗಲ್ಲ ಕಾಫಿ ಮತ್ತೆ ಪುಯ್ಸ la 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 dingy dingy ding dingy dingy ding. ಏನು ದೂರ ಹಂಗೆ ನೋಡ್ತಾ ಇದ್ದೀರಾ ಗೈಸ್? ನಮ್ಮ ಅಕ್ಕ ನನ್ನ ಫ್ರೆಂಡು ನನ್ನ ಬರ್ಡೇ ಕೊಟ್ಟಿದ್ದ ಗಿಫ್ಟನ್ನ ಇಟ್ಕೊಂಡು ಹೋಗ್ತಾ ಇದ್ದಾಳೆ. ಎಷ್ಟು ಕಂಪ್ಲೀಟ್ ಮಾಡಿದಾಳೋ ಗೊತ್ತಿಲ್ಲ. ಗೊತ್ತಿಲ್ಲಪ್ಪ. ಬೊಂಬೆ ಎಲ್ಲಿತ್ತು ಅಂತ ನೆನಪೈತಾ ನಿಮಗೆ? ಇಟ್ ವಾಸ್ ಇನ್ ಅವರ್ ಹೌಸ್ ಫಾರ್ ಮೆನಿ ಇಯರ್ಸ್. ಓ, ಲಾಕೆಟ್ ಬೇರೆ ಕೊಟ್ಟಿದ್ದೀರಾ? ಕೊಡಿ. ಲಾಕೆಟ್ ಬೇರೆ. ನಮ್ಮ ಅಕ್ಕ ಏನು ತೋರಿಸಿಲ್ಲ ನಮಗೆ. ಲಾಕೆಟ್ ಹಾರ್ಟ್ ಬೀಟ್ ಅಂತೆ. ಬಾಯ್. ಐ ಹ್ಯಾವ್ ಸೊ ವಾಟ್? ನಾನೇನು ಓದಿಲ್ಲ. ಇದು ನಾನೀಗ ಮುದ್ದಾಕಿದ್ರೆ ನಮ್ಮ ಅಕ್ಕ ಏನು ಮಾಡ್ತಾಳೆ? ಯು ಥಿಂಕ್ ನಾನು ಹಾಕೊಂಡಿದ್ದಕ್ಕೆ ಬಿಡ್ಲಿಲ್ಲ. ನಾನು ಅದ್ರ ತೆಗೆದ್ಬಿಟ್ಟು
ಯಾವುದನ್ನ ಕಾಸು ಇದ್ದಿದ್ರೆ ಹೊಡಿತಿದ್ದೆ ಡೂಡ್. ಕಾಸು ಇಲ್ಲ, ಸ್ಕ್ಯಾನ್ ಮಾಡ್ತಿದ್ದೆ ಕಾಸು ಇದ್ದಿದ್ರೆ. ಆ ಥರ ಮಾಡ್ಬಿಟ್ರೆ ಅಷ್ಟೇ ಮುಗೀತು ಅಂತ. ಎಲ್ಲೋದು ವಾಟ್ ಯು ಡೂಯಿಂಗ್ ಡೂ? ತೋರಿಸಿ ಡೂಡ್ ಅದು ಫೋಟೋ ಎಲ್ಲ ಹೊರಟಿದ್ದಾರೆ. ಅವತ್ತು ಹೆಂಗೆ ನಾವು ಇದು ನಮ್ಮ ರಾಣಿಗೆ ಬಾಯಿ ಸಿಗು ಅದೇನೆ. ಯಾರ ಕಾಲು ಹಿಂಗೆ ಕೊಟ್ಲು. ಹೌದಾ ಬೆಳಗ್ಗೆ ಅವತ್ತು ಏನಂತೆ ಎಲ್ಲಿಟ್ಟಿದ್ಲು ಅಲ್ಲಿ ರಿಂಗ್ ಮಾಡು. ಅವ್ರು ರಿಂಗ್ ಮಾಡಕ್ಕೂ ಸೌಂಡ್ ಕೊಡಲ್ಲ. ಸೈಲೆಂಟ್ ಮಾಡಲ್ ಇಟ್ಟಿರ್ತಾಳೆ. ಫೋನ್ ಮಾಡಿ. ಸೈಲೆಂಟ್ ಮಾಡಲ್ ಇಟ್ಟಿರ್ತಾಳೆ, ರಿಂಗ್ ಆಗಲ್ಲ. ಓ ಏನಕ್ಕೆ ಅವಳು ಸೈಲೆಂಟ್ ಅನ್ಕೊಳ್ಳು. ನೆನ್ನೆನೂ ಹಂಗೆ ಮಾಡೋಳೆ. ಅದೇನೆ ಈಗ ರೂಮ್ ಒಳಗೆ ಎತ್ಕೊಂಡು ಹೋಗಿದ್ದೆ. ಅವ್ಳು ಸೈಲೆಂಟ್ ಮಾಡಲ್ ಇಡ್ತಾಳ. ಅದೇ ಅವಳಿಗೆ ಗೊತ್ತಾಗಲ್ಲ ಎಲ್ಲೈತಿ ಅಂತ. ರಿಂಗ್ ಆಗಿದ್ರು ಎಮರ್ಜೆನ್ಸಿ ಫೋನ್ ಮಾಡಿ ಫೋನ್ ತೆಗಿಯಲ್ಲ. ಓ ಇಲ್ವಾ? ಸರಿ ಹೋಗಿ ಪಾಯಸ ಕುಡಿ, ಆಮೇಲೆ ನೋಡೋಣ. ಸಿಕ್ಕಿದ್ರೆ ತಂದ್ಕೊಡ್ತೀನಿ. ಇನ್ನೇನು ಎಕ್ಸಾಮ್ ತಾನೆ ನಿನಗೆ? ನೋಡ್ತೇನೋ ಇಲ್ಲ, ಎಲ್ಲ PDF ಇರೋದು. ಅಲ್ಲಿ ಈಚೆ ಇದ್ರ ಮೇಲೆ ಇಟ್ಟಿದ್ಯಾನ ನೋಡು. ಕುಡಿ ಕುಡಿ ನೀನು. ಆಚೆನೆ ಹೋಗಿಲ್ಲ ನಾನು. ಮಳೆ ಬಂದ ಮೇಲೆ ಒಂದು ಇದು ಕಿತ್ಕೊಂಡೋಯ್ತು ಮಳೆ ಅದು ರಿಂಗ್ ಮಾಡಿದ್ರು ರಿಂಗ್ ಆಯ್ತದ ಹೇಳು. ಗೊತ್ತಾಯ್ತು ಅವಳಿಗೆ ಇನ್ಸ್ಟಾಲ್ ಕೊಡ್ಬೇಕು ಅಂತ. ನಮ್ಮ ಅಜ್ಜಿ ಆಗ್ಲೇ ಈಚೆ ಹೋಗಿ ನಿಂತ್ಕೊಂಡ್ಬಿಟ್ಟೈತೆ ಆಗ್ಲೇ. ಏನು ನೋಡ್ಬ ಏನಂತ ನೀನ್ ಎತ್ಕೊಂಡಿದ್ಯಾ ಅಂತ. ವಿನು ಬಿಡ, ಸಿಕ್ಕಿದ್ರೆ ತಗೊಂಬತ್ತೀನಿ ನಾನು. ಕಳಿಸ್. ಏನ್ ಬುಕ್ ಎಲ್ಲ ಓದಲ್ವಾ ನೀನು? ಹೋಗು ಹೋಗು ಮನೆಗೆ ಕಡ್ದಿ. ವಿಡಿಯೋ ಮಾಡಿ ಏನ್ ಗೊತ್ತಾಯ್ತಲ್ಲ ಬಿಡು. ನೋಡಿ ನೀನ್ ಜೋರಾಗಿ ಹೇಳಿದೆ, ಕೇಳಿಸ್ಬಿಡ್ತು. ರಾಣಿ ಗೊತ್ತಾಯ್ತು ಬಿಡು, ಗೊತ್ತಾಯ್ತು. ನಾನು ಹೇಳಿದ್ನ ಅಲ್ಲ, ನಾನು ಹೇಳ್ತಿರೋದೇನೋ ವಿಡಿಯೋ ಮಾಡು ಅಂತ. ಸುಮ್ಮನೆ ಇರಮ್ಮ ನೀನು, ನಿಂಗೆ ಗೊತ್ತಿಲ್ಲ. ಸ್ವಲ್ಪ ಸೌಂಡ್ ಕೊಡು. ಅದೇನೆ ಸ್ವಲ್ಪ ಗೊತ್ತು ನಿನ್ಗೆ ಮುದೇವಿ. ಗೊತ್ತು ಅಂತ ಎಮರ್ಜೆನ್ಸಿಲಿ ಫೋನ್ ಮಾಡೋದು ತೆಗಿಯಲ್ಲ. ಅದೇ ಐ ಹೇಟ್ ಫೋನ್. ಮತ್ ಕೊಡು ಫೋನ.
ಫೋನ್ ಬೇಕು, ಫೋನ್ ಕಳಿಸ್ಬೇಡ ಅಷ್ಟೇ. ಸರಿಮಾ ಬಾಯ್. ಇರೋ ನಮ್ಮ ಮತ್ತೆ ಬರ್ತಾರೋ ನಿಮಿಷ. ಎಲ್ಲಿ ಮಾವ ಎಲ್ಲ ಆಯ್ತಾ? ಮಾವ ಎಲ್ಲೋದ್ರು? ಹೌದು ಇಲ್ಲ ಗೊತ್ತಿಲ್ಲ. ಹೊರಡ್ತಾ ಇದೀವಿ ಅಂತ ಹೇಳ್ಬಿಡು. ಫೋನ್ ಮಾಡಪ್ಪ ನೀನು. ಬರಗಂಟ ಇರೋದು ನೀವು ಅಪ್ಪನೊಬ್ಬರು ಇಳಿಸ್ಬಿಡು ಹೋಗೋದ. ಏನು ಅವ್ರ ಮನೆ ದೀಪ ಹಚ್ಚಿಲ್ಲ. ತುಂಬ ಟೈರ್ಡ್ ಆಗ್ಬಿಡ್ತೀನಿ ಬಾಯ್ ಡೂಡ್. ನನ್ನ ಕಡೆ ಒದ್ದಾಡ್ತಿದ್ದೀನಿ. ನೀಪ್ಪ ಪಡ್ಗೆ ಅಚ್ಚುಕಟ್ಟಾಗಾರ ಆಮೇಲೆ ಕೂತ ಹೆಂಗಾರ ಮಾಡ್ಕೊಂಡು ನೋಡ್ರೆ ಬರ್ರಿ ಸಾಕು. ಪ್ರಾಣ ಗಿಟ್ಬಿಟ್ಟು ಪ್ರಾಣ ಬರ್ಬೋದಾಯ್ತಿಲ್ಲ. ಓ ಸುಮ್ಮನೆ ಬರೆಯೋದಷ್ಟೇ, ಬರೆಯೋದಷ್ಟೇ. ತೃಪ್ತಿಲ್ಲ ಆದ್ರೆ ಏನು ಮಾಡೋಕ್ಕಾಗಲ್ಲ ನಾವು. ಇರು ನಮ್ಮ ಮತ್ತೆ ಬರ್ತಾರೆ. ಬಾಯ್. ಏನಂದ್ರು? ಮಾಡ್ತಾ ಇದ್ದೀನಿ. ಇನ್ನು ಈಗ ಬಂದ್ರು. ಅಂತ ನೋಡ್ಸರ ಹಬ್ಬ ಎಲ್ಲ ಕಡೆ ಹಬ್ಬ ಕೊಡ್ಸೋಡ್ತು ಗೆಲ್ಗೆ ಬಂದ್ಬಿಡ್ರಿ. ನೋಡೋಣ ಏನಂತ ನೀನಿಬ್ರು ನಮ್ಮೂರ್ಲಿ ಅವತ್ತು ಹಬ್ಬ ಮಾಡಿ ನೋಡೋಣ ನೋಡೋಣ. ಓ ಎಲ್ಲಿಂದ ಸ್ವಲ್ಪ ತಾದ್ ನೋಡಲ್ಲಿ. ಹಬ್ಬಕ್ಕೆ ಹೋಗ್ಬೇಕು. ಹಬ್ಬದ ದಿನ ಅಲ್ಲಿ ಇರ್ತೀನಿ. ಏ ಇದು ಕಜ್ಜಾಯದ ಇಟ್ಕೊಡಕ್ಕೆ ಮಾರನೇ ನೋಡೋಣ. ಅವತ್ತು ಮಾರನೇ ತಾನೆ. ನಮ್ಮಮ್ಮ ಇನ್ನೊಂದು 3 ತಿಂಗಳಾದ್ಮೇಲೆ ಹಾಕೋದು. ಈರುಳ್ಳಿ ಏನೂ ಇಲ್ಲ ಲಕ್ಕಮ್ಮ. ಅದೆಲ್ಲ ಮುಗಿದ್ಮೇಲೆ ಬನ್ನಿ ನಮ್ಮ ಮನೆಗೆ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್. ಬಾಯ್ ಅಂಕಲ್. ಬಾಯ್ ಬಾಯ್. ಬೆಸ್ಟ್ ಚೆನ್ನಾಗಿರೋ ಥ್ಯಾಂಕ್ ಯು. ಇಲ್ಲ ಅದೆಲ್ಲ ಹೋಗಿ ಬಂದೆ. ಓಹೋ ಆಗ್ಲೇ ಈಗ ತಿನ್ನಂಗಿಲ್ಲ ಈಗ. ಎಷ್ಟು ದಿವಸ ಆಯ್ತೀರಾ? 16 ದಿವಸ ಮುಗ್ದಿತ್ತು. ನಮ್ಮ ದೊಡ್ಡಮ್ಮ ಬರ್ತಿರೋದಲ್ಲ. ತಿರ್ಗಾ ಕಂಟಿನ್ಯೂ ಮಾಡ್ಬೇಕು. ಹಂಗೆ ಸೆಂಟ್ರಲ್ ಏನಾರು ಆಗ್ಬಿಟ್ರೆ ಮತ್ತೆ ರೀ ಎಕ್ಸಾಮ್ ಕಟ್ಟಬೇಕು. ಸಿ ಎಕ್ಸಾಮ್ ಒಂದು ಫಸ್ಟ್ ಸಬ್ಜೆಕ್ಟ್ ಮತ್ತೆ ಎಲ್ಲ ಮುಗಿದೋಗೋದು ಹಿಂಗೆ ಹೋಗ್ಬಿಡೋದು ಸೆಂಟ್ರಲ್. ಅರ್ಥ ಆಯ್ತದ ಎಕ್ಸಾಮ್ ಅಂದ್ರೆ. ಬಾಯ್ ಪಾ ಅತ್ತಪ್ಪ. ಆಮೇಲೆ ನಿನ್ ಬಿಟ್ಬಿಟ್ಟು ಹೊಂಟೋದಾರು. ಬಾಯ್ 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 ಬಾಯ್. ಆಫ್ಟರ್ 3 years ವೀರೇಶ್ ಇಸ್ ಕ್ರೈಯಿಂಗ್ ಫಾರ್ ಮೀ. ಇಲ್ಲ ನಿನ್ನ ನನ್ನ ಮದುವೆ ಟೈಮಲ್ಲಿ ಹಚ್ಚಿದ್ದು ನನಗೋಸ್ಕರ ಅಂತ. ಈಗಲೇ ನೀನು ಹೇಳ್ತಾ ಇರೋದು ಆಫ್ಟರ್ 3 years. ಓ ಮೈ ಗಾಡ್ ಡೂಡ್. ವಾವ್ ಡೂಡ್, ಆಫ್ಟರ್ 3 years ಒಂದೇ ಒಂದು ತೊಟ್ಟು ಕಣ್ಣಲ್ಲಿ ನೀರು ಬಂದು ಕಷ್ಟ ಅಳ್ತಾ ಇದ್ದ ಹಂಗಂದ್ರೆ ನಿಜ. ಓ ಮೈ ಗಾಡ್. ಓಕೆ ಸಾಕು.